ಗೀತಾ, ಡ್ಯಾಡ್ನ ಮದುವೆ ಆದಷ್ಟು ಬೇಗ ಫಿಕ್ಸ್ ಮಾಡಿಸ್ತಾರಂತೆ. ನಿನಗೇನು ಅನ್ನಿಸ್ತಿದೆ? ಆ ಶುಭ ಗಳಿಗೆಗೆ ಒಂದೊಂದು ಕ್ಷಣನೂ ಲೆಕ್ಕ ಮಾಡೋಣ ಅನಿಸ್ತಿದೆ ವಿಜಿ. ಈಗಲೇ ಲೆಕ್ಕ ಮಾಡಿಬಿಡು. ಯಾಕಂದ್ರೆ ಮದುವೆ ಆದಮೇಲೆ ಕ್ಷಣಗಳು ದಿನಗಳು ಎಲ್ಲ ಪಟಪಟ ಅಂತ ಕಳೆದೋಗುತ್ತೆ. ದಿವ್ಯಾ, ಶರಣ್ಯ, ಯಾಕೋ ಹೀಗೆ ಓಡ್ ಬರ್ತಿದ್ದೀರಾ? ಏನಾಯ್ತು? ಏನಾಯ್ತಾ? ವಿಜಿ ಗೀತಾ ಜೊತೆ ಅದ್ದೂರಿಯಾಗಿ ಮದುವೆ ಆಗಕ್ಕೆ ಅವ್ರ ಮನೇಲಿ ಹೇಳಿದಾನೆ. ಅದಕ್ಕೆ ಅವ್ರ ಅಪ್ಪನೂ ಒಪ್ಕೊಂಡಿದ್ದಾರೆ. ಅವರಿಬ್ರು ಅದೇ ಖುಷಿಲಿ ಕಾಲೇಜ್ ಹತ್ರ ಬರ್ತಾ ಇದ್ದಾರೆ. ಸೊ ನಾವೆಲ್ಲ ಈಗ ಮದುಮಕ್ಕಳನ್ನ ವೆಲ್ಕಮ್ ಮಾಡ್ಬೇಕು. ಲವ್ ಮಗ, ಬರೀ ಸ್ವಾಗತ ಮಾಡೋದಲ್ಲ ಕಣೋ, ಸರ್ಪ್ರೈಸ್ ಕೊಡ್ಬೇಕು. ನಮಸ್ತೆ ಮಹಾರಾಣಿಯವರೇ. ಬಲಗಾಲಿಟ್ಟು ಕೆಳಗಿಳಿರಿ ಹೆಂಡತಿಯಾಗೋ ಹೆಂಡತಿಯವರೇ. ಏನೋಗಿರಿ ಇದು? ಯಜಮಾನ್ರೆ, ನೀವು ಬಲಗಾಲಿಟ್ಟು ಕೆಳಗಿಳಿರಿ. ನೀವು ಗಂಡನಾಗೋ ಗಂಡ. ಯಜಮಾನ್ರೆ, ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲ? ಬನ್ನಿ ಬನ್ನಿ, ಎಲ್ಲ ಅರ್ಥ ಆಗುತ್ತೆ. ಇರೀರಿ, ನಾವು ಮಾಡ್ತೀವಿ. ಬಲ್ಗಾಲ್ ಇಡಿ. ಯಜಮಾನ್ರೆ, ನಾನು ಇರೋದೇನಕ್ಕೆ? ಬನ್ನಿ ಬನ್ನಿ. ಏನಾಗಿದೆ ಇದು? ಸೇವಕರೇ, ಏನ್ ಮದುಮಗಳನ್ನ ಯಾರಾದ್ರೂ ಖಾಲಿ ಸ್ವಾಗತ ಮಾಡ್ಕೋತಾರಾ? ಏನೇ ಮುಖ ನೋಡ್ತಿದ್ಯಾ? ಹೌದಲ್ವಾ? ಏನಿದೆಲ್ಲ? ಅಷ್ಟು ಗೊತ್ತಾಗಲ್ವಾ? ಆರತಿ ಗೀತಾ. ಆರತಿ ಬೆಳಗೋಣ, ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ. ಆರತಿ ಬೆಳಗೋಣ, ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ. ಓಯ್ ಮದುಮಗ, ಬರೀ ಮದುಮಗಳಿಗೆ ಮಾತ್ರ ಆರ್ತಿ ಅಂತ ಪೆಚ್ಚುಮುಖ ಹಾಕೊಂಬೇಡ ಕಣೋ. ನಿಮಗೂ ರೆಡಿ ಮಾಡಿದ್ದೀನಿ. ಪೀಟಿ ಗಿರಿ ಬಾರೋ, ನಮ್ಮ ಮದುಮಗುಂಗೆ ಯಾರ ಕಣ್ಣು ಬೀಳದೆ ಇರ್ಲಿ. ಏಯ್ ಇರೋ, ಇನ್ನು ದೀಪನೇ ಹಚ್ಚಿಲ್ಲ. ಬೆಳಗು. ರೆಡಿ? ಬರ. ಆರತಿ ಎತ್ತಿರೆ ನಮ್ ವಿಜಿಗೆ, ನಮ್ ಹೀರೋ ವಿಜಿಗೆ, ನಮ್ ಆಟಿ ವಿಜಿಗೆ, ನಮ್ ಗೀತ ವಿಜಿಗೆ. ಮುಹೂರ್ತ ಮೀರೋಗ್ತದೆ ಕಣೋ. ಮುಹೂರ್ತ? ಹಾ, ಎಲ್ಲ ಗೊತ್ತಾಗುತ್ತೆ, ಬಾ. ಮುಹೂರ್ತ? ಅಯ್ಯೋ, ಅವೆಲ್ಲ ಗೊತ್ತಾಗುತ್ತೆ. ಬಾ ವಿಜಿ ನೀನು. ನಂಗೆ ಕ್ಷಮಿಸ್ಬಿಡು ತಂಗ್ಯವ. ಅಪಶಕನದ ನೆಪ ಮಾಡಿ ಮದುವೆ ಮಾತನ್ನ ಹೇಗಾದರೂ ಮುಂದಕ್ಕೆ ಹಾಕಬೇಕು ಅಂತ ಅಂದ್ಬಿಟ್ಟು ಸುಳ್ಳು ಸೀನನ್ನು ಹಾಕಿದೆ. ಆದರೆ ಅಷ್ಟರಲ್ಲಿ ನಿಜವಾದ ಸೀನೇ ಬಂದ್ಬಿಡ್ತು. ಆ ನಿನ್ನ ಸೀನು ಇಡೀ ಸೀನನ್ನೇ ಬದಲಾಯಿಸ್ಬಿಡ್ತಣ್ಣ. ಯಾಕೆ ಹೀಗಾಗ್ತಾ ಇದೆ? ನಮ್ಮ ಕಣ್ಣು ಮುಂದೆ ನಮ್ಮ ಸೋಲಾಗ್ತಿದೆ, ಆದ್ರೂ ನಮಗೇನೂ ಮಾಡೋದಕ್ಕಾಗ್ತಿಲ್ಲ. ತಂಗಿ, ಬೇಡ ಅಣ್ಣ, ನೀನು ಸಮಾಧಾನ ಮಾಡೋದಕ್ಕೆ ಬರಬೇಡ. ನಿನ್ನ ಸಮಾಧಾನ ನನ್ನ ಕೋಪನ ತಣ್ಣಗೆ ಮಾಡುತ್ತೆ. ನನ್ನ ಕೋಪ ತಣ್ಣಗಾದ್ರೆ ಆ ಗೀತಾ ಜೀವನ ತಣ್ಣಗಿರುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ನನ್ನ ಈ ಕೋಪದ ಜ್ವಾಲೆ ಅವಳನ್ನ ಸುಡ್ಬೇಕಣ್ಣ. ಆಗ್ಲೇ ನನ್ನ ಗಂಡ ಆ ಗೀತಾ ನನ್ನನ್ನು ಮೀರಿಸ್ಬಿಟ್ಲು ಅಂತ ಹೇಳಿದ್ರು. ಆಮೇಲೆ ವಿಜಿ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಅವ್ರ ಹತ್ರ ಪರ್ಮಿಷನ್ ಗಿಟ್ಟಿಸ್ಕೊಂಡ್ಬಿಟ್ಟ. ನನ್ನ ಯಜಮಾನ್ರು ನೋಡಿದ್ರೆ ಅವ್ರ ಮೊದಲನೇ ಹೆಂಡತಿ ಸುಧಾರಾಣಿ ನೆನಪಾಗ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಯಾರ ನೆರಳನ್ನ ಈ ಮನೆಯಿಂದ ಅಳಿಸ್ ಹಾಕಿದ್ನೋ ಅದೇ ಛಾಯೆ ಈಗ ಗೀತಾ ನೆರಳಲ್ಲಿ ಕಾಣಿಸ್ತಾ ಇದೆ ಅಣ್ಣ. ಏನಾದ್ರೂ ಈ ಮದುವೆ ನಡೆದು ಬಿಟ್ರೆ ಆ ಗೀತಾ ಇಲ್ಲೇ ಪರ್ಮನೆಂಟ್ ಆಗಿದ್ದು ಬಿಡ್ತಾಳೆ. ಹೇಗಣ್ಣ ಅವಳನ್ನ ಅಳಿಸ್ ಹಾಕ್ಲಿ? ನನ್ನ ಕತೆ ಮುಗ್ದೋಯ್ತಣ್ಣ, ಮುಗ್ದೋಯ್ತು.
ಇಲ್ಲ ತಂಗಿ, ನಿನ್ನ ಕತೆ ಮುಗ್ದಿಲ್ಲ, ಮುಗಿಯೋಕೆ ನಾನು ಬಿಡೋದು ಇಲ್ಲ. ಈ ದೊಡ್ಡಣ್ಣ ಬದುಕಿರೋವರೆಗೂ ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಬಾವಾಜಿ ಅವರಿಬ್ಬರು ಮದುವೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಮದುವೆ ಆಗೋಗ್ಬಿಡುತ್ತಾ? ಈಗ ಈಗ ಈ ದೊಡ್ಡಣ್ಣ ಅವನ ಆಟನ ಶುರು ಹಚ್ಕೋತಾನೆ. ಅದು ಹೇಗೆ ಬಾಬಾಜಿ ಅವರಿಬ್ರು ಮದುವೆ ಮಾಡ್ತಾರೋ ನೋಡಿ. ಏನ್ರೋ ಮಾಡ್ತಿದ್ದೀರಾ? ಈರಯ್ಯ ಹೇಳ್ತೀನಿ. ಅಪ್ಪ ಸೊಸೆ ಏನಯ್ಯ ಮಾಡ್ತಾ ಇದ್ದೀಯಾ? ಅಮ್ಮ ಸಿಂಕು ತಗಳಮ್ಮ, ಅಂತರ್ಪಟ ಇಟ್ಕೊಳ್ಳಿ. ಏಯ್, ಏನ್ರೋ ಮಾಡ್ತಿದ್ದೀರಾ? ನಿಮ್ ಜಗಳಕ್ಕೂ ನಿಮ್ ಲವ್ಗೂ ನಿಮ್ ಮದ್ವೆಗೂ ಈ ಕಾಲೇಜೇ ಮೂಲ. ಅದಕ್ಕೆ ನೀವು ಈ ಕಾಲೇಜಲ್ಲೇ ಮದ್ವೆ ಆಗ್ಬೇಕು, ಆ ಮದ್ವೆನ ನಾವೇ ಮಾಡ್ಬೇಕು. ಅಪ್ಪ ಸಸಿ ಏನಯ್ಯ ಹರಿಕತೆ ಕೇಳ್ಕೊಂಡು ನಿಂತ ಬಿಟ್ಟಿದ್ಯಾ? ಅಂತರ್ಪಟ ಏರ್ಸಯ್ಯ. ಅಪ್ಪ ಮದುಮಗ ಅಂತರ್ಪಟ ಇಳ್ಸೋಕ್ ಮುಂಚೆ ಮದುಮಗ ಮದುಮಗಳು ಒಬ್ರು ಮುಖ ಒಬ್ರು ನೋಡ್ಬಾರ್ದು ಕಣಯ್ಯ. ಏರ್ಸಯ್ಯ. ಓಂ ಗೀತಾ ಅಮ್ಮ ಗೀತಾ ವರುಣ್ ತಲೆ ಮೇಲೆ ಅಕ್ಷತೆ ಹಾಕಮ್ಮ. ಏನಯ್ಯ ಮುಖ ನೋಡ್ಕೊಂಡು ನಿಂತೇ ಬಿಟ್ಟಿದ್ಯಾ? ಗೀತಂಗೆ ಅಕ್ಷತೆ ಕೊಡಯ್ಯ. ಓಂ ಫ್ರೆಂಡ್ಶಿಪ್ ಕಡೆಯಿಂದ ಲವ್ ಸ್ಟೋರಿ ಸಕ್ಸಸ್ ಆಗಾಯ ನಮಃ. ಓಂ ಇಬ್ರಿಗೂ ಬೇಗ ಮದುವೆ ಆಗ್ಲಿ ನಮಃ. ಏನ್ರಯ್ಯ ಮುಖ ನೋಡ್ತಾ ಇದ್ದೀರಾ? ಮಂತ್ರಾಕ್ಷತೆ ಹಾಕ್ರಯ್ಯ. ಇಲ್ಲ ಇಲ್ಲ ಇಲ್ಲ, ನಾನು ಇದನ್ನ ನಂಬೋದಿಲ್ಲ ದೊಡ್ಡಣ್ಣ. ಏನ್ ನಂಬೋದಿಲ್ಲ ಬಾನು? ಇಲ್ಲ ದೊಡ್ಡಣ್ಣ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ಬಾನು ಏನಾಯ್ತು? ರೀ ನೋಡ್ರಿ, ಈ ದೊಡ್ಡಣ್ಣ ಏನೇನೋ ಹೇಳ್ತಿದ್ದಾನೆ. ನನ್ ಕೈಲಿ ಇದನ್ನೆಲ್ಲ ನಂಬೋಕ್ ಆಗ್ತಿಲ್ಲ ರೀ. ದೊಡ್ಡಣ್ಣ, ಭಾನುಮತಿಗೆ ನೀನೇನಂದೆ? ಭಾನುಮತಿ ಯಾಕೆ ಅಳ್ತಾ ಇದ್ದಾಳೆ? ಒಂದು ಸತ್ಯ ಹೇಳಿದೆ ಬಾಬಾಜಿ. ಅನಾಹುತ ಆಗೋ ಸೂಚನೆ ಸಿಕ್ಕಾಗ ಅದನ್ನ ತಡೆಯೋದು ಜಾಣತನ ಅಂತ ಹೇಳಿದೆ. ಆದರೆ ತಂಗ್ಯವ ಯಾಕೋ ಅದನ್ನ ಒಪ್ತಿಲ್ಲ. ಒಪ್ಕೊಂಡು ಆಗೋ ಅನಾಹುತನ ತಡಿಬೋದಲ್ವಾ? ಮೊದಲು ವಿಷಯ ಏನು ಅಂತ ಹೇಳು. ಹೇಳಿದ್ರೆ ಅದನ್ನು ಕೇಳಿ ನಿಮಗೆ ಆಘಾತ ಆಗ್ಬೋದು. ನೀವು ವಿಜಿ ಮತ್ತು ಗೀತಾ ಮದುವೆ ಮಾಡೋದಕ್ಕೆ ಹೊರಟಿದ್ರಿ. ಸರಿ, ಯಾವುದಕ್ಕೂ ಇರಲಿ ಅಂತಂದ್ಬಿಟ್ಟು ನಾನು ಒಂದ್ಸರ್ತಿ ಗೀತಾ ಜಾತಕನ ನೋಡೋಣ ಅಂತಂದ್ಬಿಟ್ಟು ನೋಡಿದೆ. ಅವಳದು ಮೂಲ ನಕ್ಷತ್ರ. ಮೂಲ ನಕ್ಷತ್ರದವ್ರಿಗೆ ಮಾವ ಮನೇಲಿರಬಾರ್ದು. ಒಂದು ವೇಳೆ ಅವಳೇನಾದರೂ ಈ ಮನೆ ಸೊಸೆಯಾಗಿ ಬಂದರೆ ಬಾಬಾಜಿ ನಿಮ್ಮ ಪ್ರಾಣಕ್ಕೆ ಕುತ್ತು ಈ ಮನೆಗೆ ಕತ್ಲೆ ಆವರಿಸ್ಬಿಡುತ್ತೆ ಬಾಬಾಜಿ. ಹಾಗೆ ಹೇಳ್ಬೇಡ ದೊಡ್ಡಣ್ಣ, ಪ್ಲೀಸ್. ನನ್ ಗಂಡಂಗೆ ಏನು ಆಗ್ಬಾರ್ದು, ಈ ಮನೆ ಕತ್ಲಾಗ್ಬಾರ್ದು. ಹಾಗಿದ್ರೆ ಗೀತಾ ವಿಜಿ ಮದುವೆ ನಡಿಬಾರ್ದು ಅಷ್ಟೇ ತಂಗಿ. ಅಯ್ಯೋ ದೇವ್ರೆ, ನೋಡಿದ್ರೇನ್ರಿ ಎಂಥ ಸಂದಿಗ್ಧ ಪರಿಸ್ಥಿತಿ. ಒಂದು ಕಡೆ ಜೀವನ ಕಟ್ಕೊಳ್ಳೋಕ್ ಹೊರಟಿರೋ ನನ್ನ ಮಗನ ಆಸೆನ ಈಡೇರಿಸ್ಲಾ, ಅಥವಾ ಜೀವಕ್ ಜೀವ ಕೊಡೋ ನನ್ನ ಗಂಡನ ಪ್ರಾಣನ ಉಳಿಸ್ಕೊಳ್ಳ? ಅಲ್ಲ ರೀ, ಹೀಗೆಲ್ಲ ಆಗುತ್ತೆ ಅಂತ ನೀವಾದ್ರೂ ಊಹಿಸಿದ್ರ? ಪಾಪ ವಿಜಿ ಎಷ್ಟು ಆಸೆ ಪಟ್ಟು ನನ್ನ ಮದ್ವೆ ಮಾಡಿಸು ಅಂತ ಹೇಳ್ದ. ಆದ್ರೆ ಮದ್ವೆ ನಡೆದ್ರೆ ನೀವು ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನ್ನ ಕಳ್ಕೊಳ್ಳಲ್ಲ. ಈ ಒಂದು ವಿಷಯದಲ್ಲಿ ಮಾತ್ರ ನನಗೆಲ್ರಿಗಿಂತ ನನ್ನ ಗಂಡನೇ ಮುಖ್ಯ. ನನ್ನ
ತಾಳಿನೇ ಮುಖ್ಯ, ನನ್ನ ಸೌಭಾಗ್ಯನೇ ಮುಖ್ಯ. ಅಮ್ಮ ಗೀತಾ, ಏನಮ್ಮ ನೋಡ್ತಾ ಹಂಗೆ ಸುಮ್ನೆ ನಿಂತೇ ಬಿಟ್ಟಿದ್ದೀಯಾ? ನಮ್ ವಿಜಿ ಆತ್ರ ನಿನ್ ಕಾಣಿಸ್ತಾ ಇಲ್ವೇನಮ್ಮ? ನೋಡಪ್ಪ ವಿಜಿ, ನೀವಿಬ್ರು ಶಾಸ್ತ್ರೋಕ್ತವಾಗಿ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ರಿ. ಅದೇ ರೀತಿ ನೋಡು, ಈ ತರ ಎಲ್ಲ ಏರ್ಪಾಟ್ ಮಾಡಿದೀವಿ. ಇದೇನಿದು ಚಪ್ರ ಮಂಟಪ ಏನು ಇಲ್ದೇ ಇರೋ ಅಂತ ಮದ್ವೆ ಅಂತ ಅನ್ಕೊಂಬೇಡಿ. ನಿಮ್ಗೆ ಆಕಾಶನೇ ಚಪ್ರ, ಭೂಮಿನೇ ಮಂಟಪ. ಏನಯ್ಯ ವಿಜಿ, ಒಬ್ರಿಗೊಬ್ರು ಮುಖ ನೋಡ್ತಾ ನಿಂತೇ ಬಿಟ್ಟಿದ್ದೀರಾ? ಮುಹೂರ್ತ ಮೀರೋಗ್ತಿದೆ, ಬೇಗ ಬೇಗ ತಾಳಿ ಕಟ್ರಯ್ಯ. ಮಾಂಗಲ್ಯ ಧಾರಣೆ ಆಗ್ಲಿ, ಗಟ್ಟಿಮೇಳ ಗಟ್ಟಿಮೇಳ ಗಟ್ಟಿಮೇಳ. ಓಂ ಗೀತಲವ್ವಾಯ ನಮಃ. ಈಗ ನವ ದಂಪತಿಗಳು ಅಗ್ನಿಕುಂಡನ ಸುತ್ತಬೇಕು. ಆಯ್ತರ ಚಕ್ರ. ನಿಮ್ ಮದ್ವೆಗೆ ಸಾಕ್ಷಿಯಾಗಿದ್ದು ನೆರಳು ಕೊಡೋ ಹಸ್ರು. ಅದಕ್ಕೆ ನೀವ್ ನೆಟ್ ಗಿಡನೇ ದೇವ್ರು ಅನ್ಕೊಂಡ್ ಸುತ್ತಬಿಡಿ. ರೀ, ಬೇಡ ರೀ. ಹೆತ್ತ ತಾಯಿನ ಕಳ್ಕೊಂಡು ವಿಜಿ ಈಗ ನಿಮ್ಮನ್ನು ಕಳ್ಕೋಬೇಕಾ? ನಾನು ಒಂಟಿ ಆಗ್ಬೇಕಾ? ಬೇಡ ರೀ, ಪ್ಲೀಸ್ ಇದನ್ನೆಲ್ಲ ನಿಲ್ಲಿಸ್ಬಿಡಿ. ಪ್ಲೀಸ್ ರೀ, ಈ ಮದುವೆ ಬೇಡ ರೀ, ಬೇಡ. ತಂಗಿ, ಅದೇನು ನಟನೇನಮ್ಮ ನಿಂದು. ನಿನ್ನ ಈ ಭಾವೋದ್ವೇಗ ನೋಡಿ ಬಾಬಾಜಿ ಗೀತಾ ವಿಜಿ ಮದುವೆ ಕೆಂಪು ಬಾವುಟ ತೋರಿಸ್ತಾರೆ. ಭಾನು, ನೀನು ಸಮಾಧಾನ ಮಾಡ್ಕೋ. ಅಲ್ಲ, ನೀನು ಇದನ್ನೆಲ್ಲ ನಂಬ್ತೀಯ? ಇಲ್ಲ ರೀ, ನಂಬೋಕ್ಕಾಗ್ತಿಲ್ಲ. ನನ್ನ ಕೈಲೂ ನಂಬೋಕ್ಕಾಗ್ತಿಲ್ಲ. ಆದರೆ ಇಂಥ ವಿಷಯದಲ್ಲಿ ಚಾನ್ಸ್ ತಗೊಳೋದಕ್ಕಾಗುತ್ತಾ ಹೇಳಿ? ಅದು ದೊಡ್ಡಣ್ಣ ಹೇಳಿದಾನೆ ಅಂದಮೇಲೆ ಅದು ಸರಿಯಾಗಿ ಇರುತ್ತೆ ರೀ. ಇವನು ದೊಡ್ಡಣ್ಣ ಅಲ್ಲ, ದೊಡ್ಡಣ್ಣ. ಅವನು ಹೇಳ್ತಾ ಇರೋದೇನು? ಗೀತಾದು ಮೂಲ ನಕ್ಷತ್ರ, ಅವಳಿಗೆ ಮನೆ ಸೊಸೆ ಆದ್ರೆ ಈ ಮನೆ ಮಾವನ್ಗೆ ತೊಂದರೆ ಆಗುತ್ತೆ ಅಂತ. ಅಂದ್ರೆ ನಾನು ಗೊಟಕಂತೀನಿ ಅಂತ ತಾನೆ? ಭಾನು, ಇವನ್ ಹೇಳಿದ್ದನ್ನ ಕೇಳಿ ನೀನು ಗಾಬರಿ ಆಗಿದೆಯಲ್ಲ, ನಿನ್ ಬುದ್ಧಿಗೆ ಏನಾಗಿದೆ? ಗೀತಾ ಈಗಾಗಲೇ ಈ ಮನೆ ಸೊಸೆ ಆಗಿಲ್ವಾ? ವಿಜಿ ಗೀತಾ ಮದುವೆ ಈಗಾಗಲೇ ಆಗಿಲ್ವಾ? ಇವನ್ ಹೇಳ್ದಂಗೆ ಏನಾದರೂ ಆಗಿದ್ದಿದ್ರೆ ನಂದು ಆಲ್ರೆಡಿ 1 ವರ್ಷದ ತಿಥಿ ಆಗ್ಬೇಕಾಗಿದೆ. ನಿನ್ನ ದೊಡ್ಡಣ್ಣಂಗೆ ಹೇಳು, ಆಗ್ತಾ ಇರೋದು ಮರು ಮದುವೆ ಅಂತ. ಜಾತಕ ಭವಿಷ್ಯ ಎಲ್ಲ ಹೇಳಕ್ ಬರುತ್ತೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳೋದಲ್ಲ. ಅದ್ರಲ್ಲಿ ಅರ್ಥ ಇರಬೇಕು, ಸತ್ಯನೂ ಇರಬೇಕು. ನೀ ನಂಬಲ್ಲ ಅಂದ್ಯಲ್ಲ, ಅದು ಸರಿಯಾಗೇ ಇದೆ.
ಇಂಥದ್ದನ್ನೆಲ್ಲ ನಂಬಲೂಬಾರ್ದು. ನಮಸ್ಕಾರ ಪುರೋಹಿತರೆ. ದೊಡ್ಡಣ್ಣ, ಇಂಥ ಡಬ್ಬ ಐಡಿಯಾಗಳನ್ನ ಕೊಟ್ಟು ನನ್ನ ಜೀವ ಯಾಕೆ ತಿಂತೀಯಾ? ಸುಮ್ಮನೆ ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ನಿಮ್ಮನ್ನೆಲ್ಲ ನಂಬ್ಕೊಂಡು ನನ್ನ ಜೀವನಾನೇ ಫ್ಲಾಪ್ ಆಗ್ತಿದೆ. ಹಂಗೇ ಫ್ಲಾಪ್ ಆಗಿದ್ದು ಪ್ಲಾನ್ ಅಷ್ಟೇ, ಜೀವನ ಅಲ್ವಲ್ಲ. ಪ್ಲಾನ್ ಎ ಫ್ಲಾಪ್ ಆದ್ರೇನಂತೆ, ಪ್ಲಾನ್ ಬಿ ಇದೆಯಲ್ಲ. ಏನದು? ಅಪ್ಪ, ವಿಜಯ್ ಮತ್ತೆ ಗೀತಾ ಮದುವೆ ಸುಸೂತ್ರವಾಗಿ ಆಯ್ತು. ಕಂಗ್ರಾಟ್ಸ್ ಅಪ್ಪ. ಮುಗಿತೇನಪ್ಪ ನಿಮ್ದೆಲ್ಲ? ಏನ್ರೋ ಇದು, ಇಂಥ ಸರ್ಪ್ರೈಸ್ ಕೊಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಡ್ಯಾಡಿ ಹತ್ರ ಮದ್ವೆ ಮಾತುಕತೆ ಆಗಿದೆ ಅಂದ್ಮೇಲೆ ನಿಮ್ ಮದ್ವೆನ ನಾವು ತಾನೇ ಮಾಡಿಸ್ಬೇಕು. ಓ, ತಾವಾಗ್ಲೇ ಡಂಗೂರ ಸಾರ್ ಬಿಟ್ಟಿದ್ದೀರೋ? ನೋವನ್ನ ಬಚ್ಚಿಟ್ಕೊಬೋದು, ಆದ್ರೆ ಖುಷಿನ ಬಚ್ಚಿಟ್ಕೊಳಕ್ ಆಗಲ್ಲ ಗಿದ್ದ. ಅಲ್ಲ ಕಣ್ರು, ಇಡೀ ಜಗತ್ತಲ್ಲಿ ನೀವೇ ಮೊದ್ಲನ್ಸುತ್ತೆ ಗಂಡ ಹೆಂಡತಿ ಇಬ್ರು ಪ್ರೀತಿ ಮಾಡಿ ಮತ್ತೆ ಮದ್ವೆ ಆಗ್ತಾರವ್ರು. ಆಗ್ತಿರೋ ಮದ್ವೆ ಒಂದಲ್ಲ ಮೂರು. ಆಗ ಗೀತಾ ಮಾಡ್ಕೊಂಡಿರೋ ಸುಳ್ಳು ಮದ್ವೆ. ಇವಾಗ ನಾವೆಲ್ಲ ಸೇರಿ ಮಾಡಿರೋದು ಮದ್ವೆ. ಇನ್ನಿವ್ರ ಮನೆಯವ್ರು ಮಾಡೋ ನಿಜವಾದ ಮದ್ವೆ. ಒಂದ್ ನಿಮಿಷ. ಈಗ ಮದ್ವೆ ಎಲ್ಲ ಆಗೋಯ್ತು ವಿಜಿ, ಈಗ ನಿನ್ನ ಹನ್ಮೂನ್ಗೆ ಎಲ್ಲಿ ಹೋಗ್ತೀಯಾ? ಏ ದಡ್ಡ, ಹನಿಮೂನ್ನ ಈ ತರ ಸುಳ್ಳಾಗಿ ಮಾಡ್ಕೊಡಕ್ ಆಗಲ್ಲ ಕಣ. ಲೋ, ಮರ್ತೇ ಬಿಟ್ಟಿದ್ವಲ್ಲೋ, ಮದುಮಕ್ಕಳಿಗೆ ನಾವು ಉಡುಗೊರೆನೇ ಕೊಟ್ಟಿಲ್ಲ. ಏನ್ ಹುಡುಗರೆ? ಸರ್ಪ್ರೈಸ್! ಇನ್ನೇನ್ ಅನ್ಕೋತಿದ್ಯೋ? ಏನದು? ಸಂತೋಷದ ಓಕಳಿ ಆಡೋ ಸಮಯ, ಬದುಕು ಬಣ್ಣವಾಗೋ ಸಮಯ. ಓ ಇವಾಗೇನು? ನೀವು ಕಲರ್ ಹಾಕ್ಬೇಕು ತಾನೆ? ಆಯ್ತು, ಒಂದ್ ನಿಮಿಷ ಆರಾಮಿಸ್ಬಿಡ್ತಾನೆ. ಹಾಕಲ್ಲ. ಏ ಪ್ರಿನ್ಸಿಪಲ್ ನಮಸ್ತೆ ಸರ್. ಪ್ರಿನ್ಸಿಪಲ್ ಸರ್ ನಮಸ್ಕಾರ ಸರ್.